ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ಇವತ್ತು ನಾನು ಚಪಾತಿ ಹಾಗೆಯೇ ಭಟೂರೆ ಅಂತೇನು ಹೇಳ್ತಾರೆ, ಛೋಲೆ ಅಂತೇನು ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಭಟೂರೆ ಆ್ಯಕ್ಚುಲಿ ಪೂರಿಗೆ ಹೇಳ್ತಾರೆ. ಸೊ ಇದು ಛೋಲೆ ಮಸಾಲೆನ ಮಾಡಿದ್ದೀನಿ ನಾನಿಲ್ಲಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೀನಿ ಇನ್ಸ್ಟೆಡ್ ಆಫ್ ಪೂರಿನ. ಸೊ ಇಲ್ಲಿ ರಾತ್ರಿನೇ ನಾವು ಛೋಲೆನ ನೆನೆ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೇ ನಾವು ಇದನ್ನು ಒಂದು 5 ಸೀಟಿ ಹೊಡೆಸ್ಕೋಬೇಕು ಕುಕ್ಕರಲ್ಲಿ ಹಾಕಿಬಿಟ್ಟು. ಸೊ ನಾನು ಇಲ್ಲಿ ಆ್ಯಕ್ಚುಲಿ ನೆನೆ ಇಟ್ಟ ಮೇಲೆ ಇನ್ನೊಂದು 2 ಸತಿ ತೊಳಿತೀನಿ ಛೋಲೆನ. ನನಗೊಂಥರ ಸ್ಮೆಲ್ ಬಂದಂಗೆ ಅನಿಸುತ್ತೆ ಅದು. ಹಾಗಾಗಿ ಸೊ ಇದನ್ನು ಕುಕ್ಕರಿಗೆ ಹಾಕಿದಾಗ ನಾನು ಎಣ್ಣೆ ಅಥವಾ ಅರಿಶಿನ ಏನೂ ಹಾಕ್ತಾಯಿಲ್ಲ. ಹಾಗೆಯೇ 5 ವಿಸಿಲ್ ಆದ ನಂತರ ಇಲ್ಲಿ ನಾನು ಆ್ಯಕ್ಚುಲಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಚಪಾತಿಗೆ. ಇದನ್ನೇನು ಸ್ಪೆಷಲಾಗಿ ಕಲಿಸ್ತಲ್ಲ, ಆ್ಯಸ್ ಯೂಶ್ವಲ್ ನೀವೆಲ್ಲರೂ ಹೇಗೆ ಕಲಿಸ್ತೀರೋ ಹಾಗೇ ಕಲಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚುತ್ತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು. ಹಾಗೆ 2 ಟೊಮೆಟೊನೂ ಕೂಡ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಸಪ್ರೇಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ ಗ್ರೈಂಡ್ ಮಾಡಿ ಪೇಸ್ಟ್ನ ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ಟು 2 ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡು, ಸೊ ಇಲ್ಲಿ ನಾನು ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ, ಯಾಕಂದರೆ ಒಳ್ಳೆ ಕಲರ್ ಕೊಡುತ್ತೆ ಅದು. ಹಾಗೆಯೇ ಛೋಲೆ ಮಸಾಲೆ, ಉಪ್ಪು ಹಾಗೆ ಕಸೂರಿ ಮೇಥಿನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಎಣ್ಣೆಗೆ ನಾನು ಫಸ್ಟಿಗೆ ಜೀರಿಗೆನ ಹಾಕ್ಬಿಟ್ಟು ಈ ಆನಿಯನ್ ಪೇಸ್ಟ್ ಏನು ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಅದು ಬೆಂದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾಯಿದ್ದೀನಿ 1 ಚಮಚ. ಹಾಗೆಯೇ ಆ ಟೊಮೆಟೊ ಪ್ಯೂರಿನ ಹಾಕಿಬಿಟ್ಟು ಆ ಹಸಿ ಸ್ಮೆಲ್ ಹೋಗೋ ತನಕ ಇದರಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕಿ, ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಛೋಲೆ ಮಸಾಲೆನ ಹಾಕಿದ್ದೀನಿ. ಛೋಲೆ ಮಸಾಲೆ ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ಉಪ್ಪು ಕಸೂರಿ ಮೇಥಿನ ಹಾಕಿ, ಇಲ್ಲಿ ನೋಡಿ ಛೋಲೆ ಚೆನ್ನಾಗಿ ಹಿಂಗೆ ಬೆರಳಲ್ಲಿ ಒತ್ತಿದ್ರೆ ಬ್ರೇಕ್ ಆಗಬೇಕು, ಆ ಥರ ಅದನ್ನು ಬೇಯಿಸ್ಕೊಂಡಿರಬೇಕು. ಸೊ ಅದು ರೆಡಿ ಆಗೋಗುತ್ತೆ ಒಂದು 5 ನಿಮಿಷ ಬಿಟ್ಟರೆ. ಇಲ್ಲಿ ನನ್ನ ಮಗಳು ಸ್ಪೆಲ್ ಬಿ ಕಾಂಪಿಟೇಷನ್ಗೆ ಇಡೀ ಕರ್ನಾಟಕಕ್ಕೆ 37th ರ್ಯಾಂಕ್ ಬಂದಿದ್ಲು. ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ನನಗೆ, ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ಗೆ. ಸೊ ನಾವು ಇಲ್ಲಿ ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಮಗಳಿಗೆ ಹಸುವಾಗಿದ್ದು ಸ್ಕೂಲಿಂದ ಬಂದ ನಂತರ. ಸೊ ಅವಳದ್ದು ಇನ್ನೂ ಒಂದು ಎಕ್ಸಾಮ್ ಬಾಕಿ ಇದೆ. ಸೊ ಹಾಗಾಗಿ ಅವಳನ್ನ ಮೋಟಿವೇಟೆಡ್ ಆಗಿರೋಕ್ಕೆ ಡೈಲಿ ಒಂದೇನಾದರೂ ರುಚಿಯಾಗಿರೋ ಅಡುಗೆನ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮದು ಎಲ್ಲ ಪ್ರಿಪ್ರೇಷನ್ ಹೇಗೆ ಹೋಗ್ತಾ ಇದೆ ಮಕ್ಕಳ ಎಕ್ಸಾಮ್ಗೆ ಅಂತ ತಿಳಿಸಿ. ಥ್ಯಾಂಕ್ ಯು.